ಏನು ಮಾಡ್ತಾ ಇದ್ದೀರಾ? ಹರ್ಬಲ್ ಹೇರ್ ಕಲರ್ ಮಾಡಿದ್ದೀನಿ. ಇದು ಪ್ಯೂರ್ ಹಬ್ಸಿಂದ ಮಾಡಿರೋಂಥದ್ದು. ಎಲ್ಲ ಲೀವ್ಸಲ್ಲೇ ಪೌಡ್ರು ಮಾಡಿ ಅದರಿಂದ ಒಂದು 7-8 ಐಟಮ್ಸ್ ಹಾಕೊಂಡು ಮಾಡಿರೋಂಥದ್ದು ಪೌಡ್ರು. ನ್ಯಾಚುರಲ್ ಇದು ಕಲರು, ನ್ಯಾಚುರಲ್ ಕಲರ್ ಬರುತ್ತೆ ನಿಮಗೆ. ಜೆಟ್ ಬ್ಲ್ಯಾಕ್ ಎಲ್ಲ ಬರಲ್ಲ, ನ್ಯಾಚುರಲ್ ಬ್ಲ್ಯಾಕ್ ಬರುತ್ತೆ. ಕೆಮಿಕಲ್ ಯೂಸ್ ಮಾಡಿದಾಗ ಒಂದು 2 ಬಿಳಿ ಕೂದಲಿಗೆ ನೀವು ಹಚ್ಚಕ್ಕೆ ಹೋದಾಗ ಎಲ್ಲ ಕೂದಲು ವೈಟ್ ಆಗಿಬಿಡುತ್ತೆ. ನೀವು ಮತ್ತೆ ಹಚ್ಚಲೇಬೇಕು, ಆ ಥರ ಆಗ್ಬಿಡುತ್ತೆ. ಇದು ಆ ಥರ ಇಲ್ಲ. ಏನಾದ್ರು ಪ್ರೀ ಮೆಚೂರ್ ಗ್ರೇ ಹೇರ್ ಇದ್ದರೆ ಇದು ಕಂಟ್ರೋಲ್ ಆಗುತ್ತೆ, ನಿಮಗೆ ಬ್ಲ್ಯಾಕ್ ಆಗ್ತಾ ಬರೋಕ್ಕೆ ಶುರು ಆಗುತ್ತೆ. ಇದು ಅಷ್ಟು ಒಳ್ಳೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋಂಥ ಹೇರ್ ಕಲರ್ ಇದು. ಬೆಟರ್ ರಿವ್ಯೂ ಸಿಕ್ಕಿದೆ ಇದಕ್ಕೆ. ತುಂಬ ಚೆನ್ನಾಗಿ ಯೂಸ್ ಮಾಡೋರೆಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ. ಬಟ್ ಇದು ಏನು ಗೊತ್ತಾ, ಒಂದೇ ಅಪ್ಲಿಕೇಶನ್ಗೆ ಬರಲ್ಲ. ಇದು ವಾರದಲ್ಲಿ 2 ಸಲ ಹಚ್ಕೊಂಡು ಬರ್ತಾ ಇದ್ರೆ ನಿಮಗೆ ಕ್ರಮೇಣ 15 ದಿನಕ್ಕೊಂದ್ಸಲ ಮತ್ತು ತಿಂಗಳಿಗೊಂದ್ಸಲ ಆ ಥರ ನೀವು ಮಾಡ್ಕೋಬೋದು ಗ್ಯಾಪ್ ತಗೊಂಡು. ಅಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ ಕೂದಲಿಗೆ. ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ನಿಮಗೆ ಕೆಮಿಕಲಿಂದ ಮಾಡಿರೋದೆಲ್ಲ ಹಾಕ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಹಾಕಬೇಡಿ ಅಂತಲೇ ಅಂತಾರೆ ಡಾಕ್ಟ್ರು ಇವಾಗ. ಹಾಗಾಗಿ ತುಂಬ ಜನ ಹಾಗೆ ಬಿಟ್ಬಿಟ್ಟಿದ್ದಾರೆ ವೈಟರ್ಸ್ ಎಲ್ಲ. ಇದನ್ನು ಆರಾಮಾಗಿ ಯಾವುದೇ ಭಯ ಇಲ್ಲದಂತೆ ನೀವು ಹಚ್ಕೋಬೋದು. ಇದನ್ನ ಬಿಸಿ ನೀರಲ್ಲಿ 10 ನಿಮಿಷ ಕಲಸಿಕ್ಬಿಟ್ಟು 3 hours ಬಿಟ್ಬಿಟ್ಟು ಬರೀ ಪ್ಲೇನ್ ವಾಟರಲ್ಲಿ ಸ್ನಾನ ಮಾಡಬೇಕು. ಯಾವುದೇ ಶಾಂಪು ಹಾಕಂಗಿಲ್ಲ. ಹಾಕಿದ್ರೆ ಈ ಥರ ಹರ್ಬಲ್ ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ಡೇ ಎಣ್ಣೆ ಹಚ್ಕೊಳ್ಳಿ, ಅದು ಇನ್ನೂ ಕಲರ್ ಎನ್ಹಾನ್ಸ್ ಆಗುತ್ತೆ. ಅಷ್ಟು ಒಳ್ಳೆ ನ್ಯಾಚುರಲ್ ಹರ್ಬಲ್ ಹೇರ್ ಡೈ ಇದು. ಮತ್ತು ಇದು ಟಚಪ್ ಇದು ನೋಡಿ. ನಾವು ಮುಖ ತೊಳಿತಾ ಸ್ನಾನ ಮಾಡ್ತಾ ಈ ಸೈಡ್ಸ್ ಎಲ್ಲಾನು ವೈಟ್ ಆಗಿಬಿಡುತ್ತೆ. ಮತ್ತು ಮೀಸೆಗೆ ಗಡ್ಡಗಳಿಗೆಲ್ಲ ಹಚ್ತಾರೆ ಇವಾಗ. ಅದಕ್ಕೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋಂಥದ್ದು ಇದು. ಇಷ್ಟೇ ನಿಮಗೆ ತುಂಬ ದಿನ ಬರುತ್ತೆ. ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಡುಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೆ ನಾನು ಮಾಡಿರೋಂಥದ್ದು. ಎಳ್ಳು, ಕಲೋಂಜಿ, ಕರ್ಬೇವಿನ ಸೊಪ್ಪು, ಕೋಕೋನಟ್ಟು, ಇಂಥ ಒಂದು 10 ಐಟಮ್ ಹಾಕ್ಕೊಂಡು ಮಾಡಿರೋಂಥ ಪ್ಯೂರ್ ಇನ್ಸ್ಟಂಟ್ ಹೇರ್ ಟಚಪ್ ಇದು. ಇನ್ಸ್ಟಂಟ್ ಹೇಗೆ ಅಂತ ಅಂದರೆ ಜಸ್ಟ್ ಸುಮ್ಮನೆ ತಗೊಂಡು ಹೀಗೆ ಎಲ್ಲಿ ನಿಮಗೆ ವೈಟ್ ಹೇರ್ಸ್ ಇದೆ ಅಲ್ಲಿ ಹಚ್ಕೊಂಡು ಜಸ್ಟ್ ಸ್ನಾನ ಮಾಡೋಂಗಿಲ್ಲ, ಏನಿಲ್ಲ. ಇದು 1 ವಾಶ್ ತನಕನೂ ಇರುತ್ತೆ. ಮಾಡಿ ತೋರಿಸ್ತೀನಿ ಇವಾಗ ನೋಡಿ. ಈಗ ತಗೊಂಡು ಕೈಯಲ್ಲೇ ಹಚ್ಬೋದು ನೀವು. ಏನು ಅದಕ್ಕೆ ಬ್ರಷ್ ಯೂಸ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸ್ಕಿನ್ಗಾದ್ರೂ ಏನು ಯೋಚನೆ ಮಾಡೋಂಗಿಲ್ಲ ನೀವು. ನೋಡಿ, ನಾನು ಸ್ಕಿನ್ಗೂ ಹಚ್ಚುತ್ತಾ ಇದ್ದೀನಿ. ಏನು ಯೋಚನೆ ಮಾಡೋಂಗಿಲ್ಲ ನೀವು. ಆರಾಮಾಗಿ ಹಿಂಗೆ ಒರೆಸ್ಕೋಬೋದು. ಕೈಯನ್ನೇ ಯೂಸ್ ಮಾಡ್ಕೋಬೋದು. ಬ್ರಷಲ್ಲಿ ತಗೊಂಡು ಹೀಗೆ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಆಗಿರೋದ್ರಿಂದ ಏನು ಯೋಚನೆ ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಅರ್ಧಕ್ಕೆ ಹಚ್ಚಿದ್ದೀನಿ ನಾನು. ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅರ್ಧಕ್ಕೆ ಹಚ್ಚಿದ್ದೀನಿ. ನೀವೇನು ಸ್ನಾನ ಮಾಡಬೇಕು ಅಂತ ಏನಿಲ್ಲ. ಸ್ನಾನ ಎಲ್ಲ ಆದಮೇಲೆ ಜಸ್ಟ್ ಟಚಪ್ ಮಾಡ್ಕೊಳ್ಳೋದಷ್ಟೇ. ಈ ಥರ ನನ್ನ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಂಗೆ ಮಾಡಿ ಜಾಸ್ತಿ ಹಚ್ಚಿದ್ರು ಏನು ತೊಂದರೆ ಇಲ್ಲ ನಿಮಗೆ. ಕೂದಲು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಬ್ಲ್ಯಾಕ್ ಆಗ್ತಾ ಬರುತ್ತೆ ಕೂದಲು ಬರ್ತಾ ಬರ್ತಾ. ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ನೋಡಿ. ಹೀಗೆ ಹಚ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕುತ್ಕೋತಾ ಇದೆ ಕಲರು. ನೀವು ಮುಖಕ್ಕಾದ್ರೂ ಸ್ಕಿನ್ಗಾದ್ರೂ ಏನು ಯೋಚನೆ ಮಾಡೋಂಗಿಲ್ಲ. ಇದು ಕೆಮಿಕಲ್ ಆದರೆ ನಿಮಗೆ ಪಿಗ್ಮೆಂಟೇಷನ್ ಬಂದ್ಬಿಡುತ್ತೆ ಟಚ್ ಆದರೆ. ಈಗ ಡಾಕ್ಟರ್ಸ್ಗಳೇ ಹೇಳ್ತಾರೆ ಹಚ್ಚಬೇಡಿ, ಯಾವುದೇ ಕೆಮಿಕಲ್ ಹೇರ್ ಕಲರ್ ಯಾವುದೋ ಹಚ್ಚಬೇಡಿ ಅಂತ. ತೋರಿಸ್ತೀನಿ ಈಗ ಹಚ್ಬಿಟ್ಟು ಜಸ್ಟ್ ಹೀಗೆ ಕೂಮ್ ಮಾಡ್ಕೊಳ್ಳೋದಷ್ಟೆ ನೋಡಿ. ಕೂಮ್ ಮಾಡ್ತಾ ನಿಮಗೆ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಕೂದಲಿಗೆ. ಇನ್ನೂ ಕರೆಕ್ಟಾಗಿ ಹಚ್ಚಬೇಕು. ನಾನು ಹಚ್ಚಿಲ್ಲ, ಸ್ವಲ್ಪ ಹಚ್ಚಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ತುಟಿಗಾದ್ರೂ ಏನು ಪರವಾಗಿಲ್ಲ. ನೀವು ಸಾಸಿವೆ ಎಲ್ಲ ತಿಂತೀರಾ ಅಲ್ವಾ, ತಿನ್ನೋ ಐಟಮಿಂದನೇ ಈಟಬಲಿಂದನೇ ಮಾಡಿರೋಂಥದ್ದು. ಆಮೇಲೆ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಆಯಿತು. ಇಲ್ಲಿ ನೋಡಿ ಇವಾಗ ಹೇಗಿದೆ ಅಂತ. ಇದನ್ನು ಜಸ್ಟ್ ಈಗ ವೈಪ್ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಸೆಲ್ಲಿದೆ ಅಲ್ಲಿಗೆ ವೈಪ್ ಮಾಡಿಬಿಟ್ರೆ ಸಾಕು ನಿಮಗೆ. ಒಂದು ಬಟ್ಟೆ ತೊಗೊಂಡು ಎಲ್ಲ ಪ್ಯಾಕ್ ಆಗಿದೆ. ಪ್ಯಾಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇದು ಆರ್ಡರ್ಸ್ ಇತ್ತು, ಅದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ನೆನ್ನೆ ಒಂದಷ್ಟು ಕಳಿಸಿದ್ದೀನಿ, ಇವತ್ತು ಒಂದಷ್ಟು ಕಳಿಸ್ಬೇಕು. ಎಲ್ಲ ಅಡ್ರೆಸ್ ಎಲ್ಲ ಬರೆದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ.
ತುಂಬ ಒಳ್ಳೆ ಬೆಟರ್ ರಿವ್ಯೂ ಬರ್ತಾ ಇದೆ. ಇಲ್ಲಿ ನೋಡಿ ಸೋಪು ರೆಡ್ ಸ್ಯಾಂಡಲ್ ಆ್ಯಂಡ್ ಮಂಜಿಷ್ಟ ಅದು. ಇದಕ್ಕೆ ಇದು 7-8 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋಂಥದ್ದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ. ಬ್ಲ್ಯಾಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ ಏನೇನಿದೆ ಅದೆಲ್ಲ ಸ್ಕಿನ್ ನಿಮಗೆ ಯಾವ್ದು ಅನ್ಇವನ್ ಸ್ಕಿನ್ ಇದೆ ಅದನ್ನೆಲ್ಲನೂ ಚೆನ್ನಾಗಿ ನಿಮಗೆ ಅದೆಲ್ಲ ಕಲೆಗಳು ಏನೇನಿದೆ ಪಿಗ್ಮೆಂಟೇಷನ್ ಕಲೆಗಳು, ಡಾರ್ಕ್ ಸರ್ಕಲ್ಲು ಎಲ್ಲನೂ ರಿಮೂವ್ ಮಾಡುತ್ತೆ. ಇದು ಅಷ್ಟು ಒಳ್ಳೆ ಸೋಪ್ ಇದು. ಆ್ಯಕ್ನೆ, ಸ್ಕಾರ್ಸ್ ಎಲ್ಲ ಇರುತ್ತಲ್ಲ ಅಂಥ ಸ್ಕಿನ್ ಅವ್ರಿಗೆ ತುಂಬ ಬೆಟರ್ ಆಗಿ ರಿಸಲ್ಟ್ ಕೊಡುತ್ತೆ ಇದು. ಇದು ನೋಡಿ, ಇದು ಪ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನು 2 ಉಳ್ಕೊಂಡಿದೆ. ಇದು ಯಾವ್ದ್ರಿಂದ ಮಾಡಿರೋದು ಅಂತ ನಿಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಯಾವುದು ಅಂದರೆ ಗ್ವಾವಾ ಲೀಫಿಂದ ಮಾಡಿರೋಂಥದ್ದು. ಸೀಬೆ ಎಲೆ ಇದೆಯಲ್ಲ, ಸೀಬೆ ಎಲೆ ಮತ್ತು ನೀಮ್ ಉಪಯೋಗಿಸ್ಕೊಂಡು ಮಾಡಿರೋಂಥದ್ದು. ಕಲೆಗಳಿರುತ್ತಲ್ಲ, ಏನೇನು ಕಲೆಗಳಿರುತ್ತೆ, ಮೊಡವೆ ಕಲೆಗಳೇ ಆಗಲಿ, ಬ್ಲಾಕ್ ಸ್ಪಾಟ್ಸು, ಡಾರ್ಕ್ ಸರ್ಕಲು, ಏನೇನು ಕಲೆಗಳಿದೆ ನಿಮ್ಮ ಮುಖದಲ್ಲಿ ಅದೆಲ್ಲನೂ ರಿಮೂವ್ ಮಾಡ್ತಾ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಒಂದು ಯೂಸ್ ಮಾಡಿಬಿಟ್ರೆ ನಿಮಗೆ ರಿಸಲ್ಟಲ್ಲಿ ಗೊತ್ತಾಗಲ್ಲ, ಬಟ್ ಗೊತ್ತಾಗುತ್ತೆ. ನೀವು ಬೆಟರ್ ಏನು ಅಂತ ಅಂದರೆ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ಮಾತ್ರ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಇದು ಎಲ್ಲೂ ಸಿಗಲ್ಲ ನಿಮಗೆ ಮಾರ್ಕೆಟಲ್ಲಿ. ಇದು ನಾನೇ ಮಾಡಿರೋಂಥದ್ದು. ಇದು ಮಂಜಿಷ್ಟ ಆ್ಯಂಡ್ ಮುಲೇತಿ ಅಂತ. ಮುಲೇತಿ ನಿಮ್ಮ ಮುಖದಲ್ಲಿರೋ ಕಲೆಗಳನ್ನೆಲ್ಲನೂ ರಿಮೂವ್ ಮಾಡುತ್ತೆ. ಅಷ್ಟು ಒಳ್ಳೆ ಗಿಡಮೂಲಿಕೆ ಇದು. ಅದನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಪಿಗ್ಮೆಂಟೇಷನ್ ಇರೋರಿಗೆ, ಜಾಸ್ತಿ ಇರೋರಿಗೆ ಇದನ್ನು ಉಪಯೋಗಿಸ್ಕೋಬೇಕು. ಮಂಜಿಷ್ಟ ಆ್ಯಂಡ್ ರೆಡ್ ಸ್ಯಾಂಡಲ್ದು. ಇದು ಮಂಜಿಷ್ಟ ಮತ್ತು ಮುಲೇತಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಇದು ಮುಖದಲ್ಲಿ ಕಲೆಗಳು ಉಳ್ಕೊಂಡ್ಬಿಡುತ್ತೆ. ಮೊಡವೆಗಳಾದಮೇಲೆ ಕಲೆಗಳು, ಬ್ಲ್ಯಾಕ್ ಸ್ಪಾಟ್ಸ್, ತುಂಬ ಜನಕ್ಕೆ ಬಿಸಿಲಿಗೆ ಹೋದ್ರೆ ಸಾಕು ಮುಖ ಎಲ್ಲ ಕಪ್ಪಾಗ್ಬಿಡುತ್ತೆ, ಕಪ್ಪು ಚುಕ್ಕಿಗಳು ಬರುತ್ತೆ. ಅಂಥವ್ರಿಗೆ ಅಂತಲೇ ಮಾಡಿರೋದು ಸ್ಪೆಷಲ್ಲಾಗಿ. ಗ್ವಾವಾ ಲೀಫ್ದು ನಿಮ್ಗೆ ಎಲ್ಲೂ ಸಿಗಲ್ಲ, ನಾನೇ ಮಾಡಿರೋಂಥದ್ದು ಇದು. ನನ್ನ ಹತ್ರನೇ ಸಿಗೋದು ಇದು. ಇನ್ನು ಯಾರು ನಿಮಗೆ ಮಾರ್ಕೆಟಲ್ಲಿ ಇನ್ನೆಲ್ಲೂ ಸಿಗಲ್ಲ ಇದು. ಅಷ್ಟು ಯಾವುದ್ಯಾವುದು ಸ್ಕಿನ್ನಿಗೆ ಒಳ್ಳೇದಾಗುತ್ತೆ ಅಂಥದ್ದೆಲ್ಲ ತೊಗೊಂಡು ಮಾಡಿರೋಂಥ ಸೋಪ್ಗಳಿದು. ರೈಸ್ ಸೋಪ್ ಮಾಡಿದ್ದೆ, ಅದು ಖಾಲಿ ಆಗ್ಬಿಟ್ಟಿದೆ. ಕೊರಿಯನ್ ಗ್ಲಾಸ್ ರೈಸ್ ಸೋಪು ಅದೂ ಖಾಲಿ ಆಯಿತು. ಇವಾಗ ಕ್ರೀಮಲ್ಲಿ ರೈಸ್ ಕ್ರೀಮ್ ಮಾಡಿದ್ದೀನಿ, ಕೊರಿಯನ್ ಗ್ಲಾಸ್ ರೈಸ್ ಕ್ರೀಮು. ಇದು ನಿಮ್ಮ ಮುಖದಲ್ಲಿ ಕಲೆಗಳ ಕೊರಿಯನ್ ಅವರೆಲ್ಲ ರೈಸ್ ಅಪ್ಲಿಕೇಶನ್ನೇ ಮಾಡ್ಕೊಳ್ಳೋದು. ಅದಕ್ಕೆ ಅವ್ರ ಮುಖ ತುಂಬ ಗ್ಲಾಸ್ ಥರ ಫಳಫಳ ಅಂತ ಒಳ್ಳೆ ಅಂತಾನೆ ಕೊರಿಯನ್ ಗ್ಲಾಸ್ ಅಂತಾನೆ ಹೇಳೋದು ಇದಕ್ಕೆ. ಇದು ಅಕ್ಕಿಯಿಂದ ಮಾಡಿರೋಂಥ ಕ್ರೀಮ್ ಇದು. ಇದನ್ನು ಮಾಯಿಶ್ಚರೈಸರ್ ಥರನೂ ಉಪಯೋಗಿಸ್ಕೋಬೋದು. ನಿಮ್ಮ ಮುಖದಲ್ಲಿರೋ ಕಲೆಗಳು, ಡಲ್ ಸ್ಕಿನ್ನು ಯಾರ್ಯಾರಿಗಿದೆ ಅದೆಲ್ಲನೂ ರಿಮೂವ್ ಮಾಡುತ್ತೆ. ತುಂಬ ಒಳ್ಳೆ ಬೆಟರ್ ರಿಸಲ್ಟ್ ಇದೆ. ಇದು ಮಾಯಿಶ್ಚರೈಸರ್ ಕ್ರೀಮು. ನೀವು ಮುಖ ತೊಳೆದಾಗೆಲ್ಲ ಇದನ್ನು ಹಚ್ಕೋಬೇಕು. ಇದು ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖ ಹೈಡ್ರೇಟ್ ಆಗಿರುತ್ತೆ, ಮತ್ತು ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ ಫ್ರೀ ಮಾಡುತ್ತೆ ನಿಮ್ಮ ಮುಖ ಎಲ್ಲ. ತುಂಬ ಚೆನ್ನಾಗಿ ಬೆಟರ್ ರಿಸಲ್ಟ್ ಸಿಕ್ಕಿದೆ ಇದನ್ನು ಕೂಡ. ಫಸ್ಟ್ ನಾನು ಮಾಡಿದ್ದೆ ಇದನ್ನು ಶ್ಯಾಂಪು. ಏನು ಶ್ಯಾಂಪು ಅಂದರೆ ಶಿಕಾಕಾಯಿ ಆಮ್ಲ ರೀಟಾ ಉಪಯೋಗಿಸ್ಕೊಂಡು 25+ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡಿರೋಂಥ ಹೋಮ್ ಮೇಡ್ ಶ್ಯಾಂಪು, ಹರ್ಬಲ್ ಶ್ಯಾಂಪು. ಇದು ತುಂಬ ಬೆಟರ್ ರಿಸಲ್ಟ್ ಸಿಕ್ಕಿದೆ. ಇದು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇದು ಯೂಸ್ ಮಾಡಿದವರೆಲ್ಲ ಅಂತಾನೆ ಇದು ಫುಲ್ 100% ನ್ಯಾಚುರಲ್ ಅಂತ ಅಂದ್ಬಿಟ್ಟು. ಏನಕ್ಕೆ ಹಾಕ್ತಾರೆ ಅಂತ ಅಂದರೆ ಗಟ್ಟಿ ಆಗಕ್ಕೆ ಕೆಮಿಕಲ್ ಹಾಕ್ತಾರೆ, ಮತ್ತು ತುಂಬ ನೊರೆ ಬರಬೇಕು ಅಂತ ಕೆಮಿಕಲ್ ಹಾಕ್ತಾರೆ. ಬಟ್ ನಾನು ನ್ಯಾಚುರಲ್ ಆಗಿ ಈ ರೀಟಾಯಿಂದ ಯಾವ್ದು ಬರುತ್ತೆ, ಸಿಕ್ಕಕಾಯಿಂದ ಏನು ಬರುತ್ತೆ ನಿಮಗೆ ನೊರೆ, ಅಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕೊಂಡು ಮಾಡಿರೋಂಥದ್ದು ಅಷ್ಟೇ ನಿಮಗೆ ನೊರೆ ಸಿಗೋದು. ತುಂಬ ಚೆನ್ನಾಗಿ ಬೆಟರ್ ರಿವ್ಯೂ ಇದೆ. ಮತ್ತು ನನಗೆ ಇನ್ನೊಂದು ಕೇಳ್ಪಟ್ಟೆ, ಇದನ್ನು ಯೂಸ್ ಮಾಡಿದವ್ರು ಹೇಳಿದ್ದು ನನಗೆ ಅದೇ ಬರಬೇಕಾಗಿರೋದು ಆ್ಯಕ್ಚುಲಿ ನಮಗೆ ಮಾಡೋರಿಗೆ ರಿವ್ಯೂ. ಇದನ್ನು ಯೂಸ್ ಮಾಡಿರೋರು ಹೇಳಿದ್ದು, ಈ ಕಲರ್ ಹಚ್ಚಿರ್ತಾರಲ್ಲ ಕೂದಲಿಗೆ, ಅದು ಕೆಮಿಕಲ್ ಶ್ಯಾಂಪು ಹಾಕಿದಾಗೆಲ್ಲ ನಾವು ವಾರಕ್ಕೊಂದ್ಸಲನೇ ಹಚ್ತಾ ಇರಬೇಕು, ಆ ಥರ ಬಂದ್ಬಿಡ್ತಾ ವೈಟ್ ಹೇರ್ಸ್ ಆಗ್ಬಿಡ್ತಾ ಇತ್ತು. ಬಟ್ ಇನ್ನು ಯೂಸ್ ಮಾಡಿದಾಗಿಂದ ಕಲರು ನಾವು ತಿಂಗ್ಳಿಗೊಂದ್ಸಲ ಹಚ್ಬೋದು, ಆ ರೀತಿ ಬೆಟರ್ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳಿದ್ರು. ಅದು ಇನ್ನೂ ಖುಷಿ ಆಗ್ಬಿಡ್ತು ನನಗೆ ಇದನ್ನು ಕೇಳಿ. ನೋಡಿ, ಹೇರ್ ಆಯಿಲ್ 25+ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ನ್ಯಾಚುರಲ್ ಹರ್ಬ್ಸ್ ಆ್ಯಂಡ್ ಫ್ಲವರ್ಸ್ ಹಾಕೊಂಡು ಮಾಡಿರೋಂಥ ಹೇರ್ ಆಯಿಲು. ಇದನ್ನು ಹಚ್ಚುತ್ತಾ ನಿಮ್ಮ ಕೂದಲು ಇನ್ನೂ ಕಪ್ಪಾಗಿ, ಇನ್ನೂ ಉದ್ದವಾಗಿ, ದಟ್ಟವಾಗಿ, ಕೂದಲು ಉದ್ರದ್ ನಿಲ್ಲುತ್ತೆ, ಇನ್ನೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಕೂದಲಿಗೆ. ಮತ್ತು ಯಾರಿಗೆ ಪ್ರಿಮೆಚೂರ್ ಗ್ರೇ ಹೇರ್ ಇರುತ್ತೆ ಅಂಥವ್ರಿಗೆಲ್ಲ ಕಪ್ಪಾಗ್ತಾ ಬರ್ತಾ ಇದೆ ಕೂದಲು. ಇದು ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಹೇರ್ ಆಯಿಲ್ಗೆ. ಇದಕ್ಕೆ ಮಲ್ಟಿಗ್ರೇನ್ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಹಾಕೊಂಡು ಯೂಸ್ ಮಾಡಿಕೊಂಡು ರಾಗಿ ಬೇಸ್ ಬ್ರೇಕ್ಫಾಸ್ಟ್ ಪೌಡ್ರ್ ಮಾಡಿದ್ದೀನಿ. ಇದನ್ನ 9+ ಮಂತ್ ಮಗುವಿಂದನೂ ದೊಡ್ಡವ್ರವರೆಗೂ ಏಜ್ ಆಗಿರೋರು ಕೂಡ ಇದನ್ನು ಸೇಫಾಗಿ ಯೂಸ್ ಮಾಡೋಂಥ ನಿಮ್ಮ ಹೊಟ್ಟೆಗೆ ಸ್ನೇಹಿಯಾಗಿರುವಂಥ ಮಲ್ಟಿಗ್ರೇನ್ ರಾಗಿ ಪೌಡ್ರ್ ಇದು.
ಇದನ್ನಲ್ಲೇ ಗಂಜಿನೂ ಮಾಡ್ಕೋಬಹುದು, ಮುದ್ದೆ ಮಾಡ್ಬೋದು, ಮತ್ತೆ ಚಪಾತಿ ಮಾಡ್ಬೋದು, ರೊಟ್ಟಿ ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು, ಇನ್ಸ್ಟೆಂಟ್ ದೋಸೆ. ಎಲ್ಲ ಬೇಳೆ ಕಾಳುಗಳು, ಡ್ರೈ ಫ್ರೂಟ್ಸ್, ನಟ್ಸು ಎಲ್ಲಾ ತರದ್ದು ಹಾಕಿ ರಾಗಿ ಜೊತೆ ಹಾಕಿ ಮಾಡಿರಂತ ಒಳ್ಳೆ ಪೌಡರ್ ಇದು. ಬ್ರೇಕ್ಫಾಸ್ಟ್ ಪೌಡರ್, ಡಯಾಬಿಟಿಕ್ ಅವ್ರಿಗೂ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಪೌಡರ್ ಇದು. ಡಯಟಲ್ಲಿ ಕೂಡ ಮಾಡಿದ್ದೀನಿ. ಮಲ್ಟಿಗ್ರೇನ್ ಯೂಸ್ ಮಾಡ್ಕೊಂಡು ಎಲ್ಲಾ ತರ ಬೇಳೆ ಕಾಳುಗಳು, ಡ್ರೈ ಫ್ರೂಟ್ಸ್, ನಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರಂತ, ಮಿಲೆಟ್ ಹಾಕಿ ಮಾಡಿರಂತ ಇದು ಬ್ರೇಕ್ಫಾಸ್ಟ್ ಪೌಡ್ರು. ಇದನ್ನು ಕೂಡ ಗಂಜಿ, ಮುದ್ದೆ, ಚಪಾತಿ, ದೋಸೆ ಎಲ್ಲನೂ ಕೂಡ ಮಾಡ್ಕೋಬಹುದು ಇದನ್ನ. ಇದು ಡಯಾಬಿಟಿಕ್ ಅವ್ರಿಗೆ ತುಂಬಾ ಒಳ್ಳೇದು. ಇದು ಎಲ್ಲಾರು ಯೂಸ್ ಮಾಡ್ಬೋದು. ಇದು ಯಾವುದೇ ಏಜ್ ಗ್ರೂಪ್ ಅವ್ರಿಗೂ ಇದು ಒಳ್ಳೆ ಬೆಟರ್ ಬ್ರೇಕ್ಫಾಸ್ಟ್ ಪೌಡರ್. ಇದು ಈ ಓಟ್ಸ್ ಇಂದ ಮಾಡಿರೋಂಥದ್ದು ಸ್ಮೂದಿ ಪೌಡರ್. ಇದು ಓಟ್ಸ್ ಇಂದ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೀನಿ. ಯಥೇಚ್ಛವಾಗಿ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್. ಯಾಕಂದ್ರೆ ಹಾಲ್ ಜೊತೆ ಹಾಕೊಂಡು ಕುಡಿಯೋದ್ರಿಂದ ನೀವು ಕುಡಿತಾ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಅದನ್ನ ತಿಂತಾ ಕುಡಿಯೋ ಮಜಾನೇ ಬೇರೆ. ತುಂಬಾನೇ ಟೇಸ್ಟಿಯಾಗಿದೆ ಇದು. ಇದನ್ನ ಯೂಸ್ ಮಾಡಿರೋರು ಎಲ್ಲರೂ ಹೇಳ್ತಾ ಇದಾರೆ ತುಂಬಾ ಟೇಸ್ಟಿ ಇದೆ ಅಂತ. ಯಾಕಂದ್ರೆ ಓಟ್ಸ್ ತಿನ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಯಾಕಂದ್ರೆ ಇದು ವೆಯ್ಟ್ ರಿಡಕ್ಷನ್ ಮಾಡೋರಿಗೆ ಮತ್ತೆ ಡಯಾಬಿಟಿಕ್ ಇರೋರಿಗೆ ಎಲ್ಲರೂ ಯೂಸ್ ಮಾಡ್ಬೇಕು ಅನ್ಕೋತಾರೆ. ಬಟ್ ಇದು ಓಟ್ಸ್ ನ ತಿನ್ನಕ್ಕಾಗಲ್ಲ. ಹಾಗೇನೆ ಗಂಜಿ ಮಾಡ್ಕೊಂಡ್ರು ಒಂಥರ ಸ್ಲೈಮಿ ಆಗಿ ಬಂದ್ಬಿಡುತ್ತೆ. ಯೂಸ್ ಮಾಡಕ್ ಆಗಲ್ಲ, ಇಷ್ಟನೇ ಆಗಲ್ಲ ಯಾರಿಗೂ. ಬಟ್ ಇದನ್ನ ನೋಡಿ ಇದನ್ನ ಮಾಡ್ಕೊಂಡು ಕುಡೀರಿ, ಇನ್ನ ಕುಡಿಬೇಕು ಅಂತ ಅನ್ಸುತ್ತೆ. ಅಷ್ಟು ಒಳ್ಳೆ ಟೇಸ್ಟಿ ಆಗಿದೆ. ಬೆಟರ್ ರಿವ್ಯೂ ಇದೆ ಇದಕ್ಕೆ. ಇದು ಸೀಬೆ ಎಲೆ ಮತ್ತೆ ನೀಮ್ ಉಪಯೋಗಿಸ್ಕೊಂಡು ಮಾಡಿರೋಂಥ ಕ್ರೀಮ್ ಇದು. ಇದು ಮುಖದಲ್ಲಿರೋ ಕಲೆಗಳು, ಪಿಂಪಲ್ ಮಾರ್ಕ್ಸ್ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಕಲೆಗಳನ್ನ ರಿಮೂವ್ ಮಾಡಿಬಿಡುತ್ತೆ. ಅಷ್ಟು ಒಳ್ಳೆ, ಇದು ಎಲ್ಲೂ ಸಿಗಲ್ಲ. ಇದು ನಾನಷ್ಟೇ ಮಾಡಿರೋದು. ಇದು ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತಾ ಇದ್ದೀನಿ. ಇದು ಬೆಟರ್ ರಿಸಲ್ಟ್ ಇದೆ. ಇದು ಮಂಜಿಷ್ಟ ರೆಡ್ ಸ್ಯಾಂಡಲ್ ವುಡ್ ಮತ್ತೆ ಸುಮಾರು ಐಟಮ್ಸ್ ಹಾಕೊಂಡು ಮಾಡಿರೋಂಥ ರೆಡ್ ಕ್ರೀಮ್ ಅಂತಾನೆ ಇದಕ್ಕೆ ಹೆಸರು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಪಿಗ್ಮೆಂಟೇಷನ್ ಎಲ್ಲ ತೆಗೆದು ಬಿಡುತ್ತೆ. ಬ್ಲ್ಯಾಕ್ ಸ್ಪಾಟ್ಸು, ಸ್ಕಾರ್ಸು, ಆಕ್ನೆ ರಿಮೂವಿಂಗ್ ಮಾಡುತ್ತೆ. ಇಷ್ಟೆಲ್ಲ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಕೂಡ ಇದನ್ನು ಅಷ್ಟೇ ನಾನೇ ಕಸ್ಟಮೈಸ್ ಮಾಡಿ ಯಾರಿಗೆ ಪಿಗ್ಮೆಂಟೇಷನ್ ಇದೆ ಅದೆಲ್ಲ ಮಾಡಿದ್ದೀನಿ. ಶಚೀಸ್ ಆಯುರ್ವೇದಿಕಲ್ಲಿ ನಿಮಗೆ ಸಿಗಂತ ಪ್ರಾಡಕ್ಟ್ಸ್ಗಳು. ಇದೊಂದು ಕ್ಯಾರೆಟ್ ಆಯಿಲ್, ಇದೊಂದು ಉಳ್ಕೊಂಡಿದೆ. ಇದು ಮನೆಗೆ ಅಂತಾನೆ ಇಟ್ಕೊಂಡಿದ್ದೀನಿ ನಾನು. ಕ್ಯಾರೆಟ್ ಇಂದ ಬರೀ ಒಂದೇ ಕ್ಯಾರೆಟ್ ಹಾಕಿ ಯೂಸ್ ಮಾಡಿಲ್ಲ ನಾನು. ಎಲ್ಲಾ ತರ ಆರೆಂಜ್ ಪೀಲ್ ಹಾಕಿ ಮತ್ತೆ ಆವರಿಕಾ ಫ್ಲವರ್ ಹಾಕಿ ಎಲ್ಲಾ ತರ ಒಂದು 7-8 ಐಟಮ್ಸ್ ಹಾಕಿ ಮಾಡಿರೋಂಥ ಕ್ಯಾರೆಟ್ ಆಯಿಲ್ ಇದು. ಇದನ್ನ ಮುಖಕ್ಕೆ ಹಚ್ಕೋತಾ ಇದ್ರೆ ನಿಮ್ಮ ಮುಖ ಗ್ಲೋಯಿಂಗ್ ಆಗ್ತಾ ಬರುತ್ತೆ ಡೇ ಬೈ ಡೇ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ ಇದಕ್ಕೆ. ಇಷ್ಟೆಲ್ಲ ಸಪೋರ್ಟ್ ಮಾಡಿರೋಂಥ ತುಂಬಾ ಚೆನ್ನಾಗಿ ನನ್ನ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಮತ್ತೆ ಹಾಗೇನೆ ರಿಸಲ್ಟ್ ಸಿಕ್ಕಿದೆ. ನನಗೆ ಬೆಟರ್ ವೈರಲ್ ಆಗ್ತಾ ಇದೆ ನಂದು ವಿಡಿಯೋಸ್. ಹಾಗಾಗಿ ನಿಮ್ಗೆಲ್ಲ ಸಪೋರ್ಟ್ ಮಾಡಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.